ತಾಲೂಕು ಜಾತವಾರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ 105ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಹೋಳಿ ಹುಣ್ಣಿಮೆ ದಿನವಾದ ಇಂದು ವಿಶೇಷ ದಿನ. ಇದೇ ದಿನ ಚಂದ್ರಗ್ರಹಣವು ಬಂದಿದೆ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ರಥೋತ್ಸವ ಮುಗಿಸಿ ಭಕ್ತರ ಹರಕೆ ತೀರಿಸಿಕೊಳ್ಳಲು ಸಿದ್ಧತೆ ನಡೆಸಿಕೊಂಡಿದ್ದ ಪುರೋಹಿತರು ಬೆಳಿಗ್ಗೆ 11:30ಕ್ಕೆ ರಥೋತ್ಸವವನ್ನು ಪ್ರಾರಂಭಿಸಿ 1 ಗಂಟೆ ವೇಳೆಗೆ ಎಲ್ಲ ಪೂಜಾ ಕಾರ್ಯಕ್ರಮ, ಹೋಮ ಹವನ ಹಾಗೂ ಸಂಪ್ರದಾಯ ಕೆಲಸಗಳನ್ನು ಪೂರ್ಣಗೊಳಿಸಿ ಎಲ್ಲ ಭಕ್ತರು ಸಂತೋಷವಾಗಿ ದೇವರ ದರ್ಶನ, ರಥೋತ್ಸವದ ದರ್ಶನ ಪಡೆಯಲು ಅನುಕೂಲ ಮಾಡಿಕೊಟ್ಟರು. ಊರಿನ ರಾಜ ಬೀದಿಗಳಲ್ಲಿ ಸಾಗಿದ ರಥವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಬಂದು ಗುಡಿ ಸೇರಿತು. ಪ್ರತೀಕವಾಗಿರತಕ್ಕಂತಹ ಈ ಒಂದು ಕ್ಷೇತ್ರ ಧೌಮ್ಯ ಮಹರ್ಷಿಗಳ ಕ್ಷೇತ್ರ ಎಂಬುದಾಗಿ, ಆದಿಕೇಶವ ಪೆರುಮಾಳ್ ಎಂಬುದಾಗಿ ಪ್ರಾಚೀನದ ಒಂದು ಕೇಶವರ ಸನ್ನಿಧಿ. ಇದನ್ನು 105 ವರ್ಷಗಳ ಹಿಂದೆ ನಮ್ಮ ಧರ್ಮಕರ್ತರಾಗಿರ್ತಕ್ಕಂತಹ ಮತ್ತು ಜೋಡಿದಾರರಾಗಿರ್ತಕ್ಕಂತಹ ಹಾಗೂ ನಮ್ಮ ಆಚಾರ್ಯರಾದಂತಹ ಒಡಹುನಂಬಿ ರಂಭೆಯವರಾಚಾರ್ಯ ಸ್ವಾಮಿಗಳಿಂದ ಜೀರ್ಣೋದ್ಧಾರ ಮಾಡಲ್ಪಟ್ಟು ಇಂದು ನಡೆದ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಜನಪ್ರತಿನಿಧಿಗಳು, ಅಪಾರ ಸಂಖ್ಯೆಯ ಭಕ್ತರು, ದೇವಾಲಯ ಸೇವಾಕರ್ತರು ಭಾಗವಹಿಸಿದ್ರು. ದರ್ಶನ ಪಡೆದು ಭಕ್ತರೆಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.